ನಮಸ್ಕಾರ. ಕರ್ನಾಟಕ ಗಂಗಕ್ಕನ ಬಂಗದಾಟಕ್ಕೆ ಬ್ರೇಕ್. ಸಂಗೀತ ಶೃಂಗೇರಿ ಫುಲ್ ಶಾಕ್ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕದೊಳಗೆ ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆಯ ಅಗ್ನಿಗಳು ಹೊರ ಬರ್ತಾ ಇದಾವ. ಹೆಂಗ್ ಹೊರ ಬರಕತ್ತಿ ಒಬ್ಬರು ಒಂದೊಂದು ಪ್ರೋಮೋ ಬೆಂಕಿಯಾಗಿ ಹೊರ ಬರಕತ್ತಿ ಬಿಟ್ಟವ. ಅದ್ರ ಬಗ್ಗೆ ಜನರತ್ತ ಇಡೀ ರಾಜ್ಯದೊಳಗೆ ಏನಾದರೂ ಸಂಬಂಧ ಇಲ್ಲ ನಾವು ಎಲ್ಲರ ಏನಾರ ಆಗಲಿ, ಎಲ್ಲರ ಯಾರ ಸಾಯಲಿ, ಯಾರ ಬದುಕಲಿ, ಒಟ್ಟ ಬಿಗ್ ಬಾಸ್ ಒಳಗೆ ಏನು ನಡೆಯಕತ್ತೈತೆ ಅನ್ನೋದು ವಿಚಾರದ ಬಗ್ಗೆ ಎಲ್ಲರೂ ಕೂಡ ಗಮನ ಹರಿಸ್ಬೇಕು. ಆ ರೇಂಜ್ಗೆ ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಯನ್ನು ತುಂಡಾಗಿ ಭಂಗವಾಗಿ ರುಂಡವಾಗಿ ಕತ್ತರಿಸಿ ಹೆಂಗೆ ತೋರಿಸ್ಕೊಂಡು ಸಿನಿಮಾದೊಳಗೆ ಹಂಗೆ ತೋರ್ಸಾಕತ್ತಿ ಬಿಟ್ರಿ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಒಟ್ಟಾರೆಯಾಗಿ ಹುಚ್ಚುಚ್ಚಾಕಾರ ಮಾಡುವಂಥ ಅಂಗಭಂಗ ಮಾಡುವಂತಹ ಗಂಗಕ್ಕ ಅಥವಾ ಗಂಗಾರಂಗ ಎನ್ನುವಂಥ ಅಫಿಷಿಯಲ್ ಪೇಜ್ ಅದ. ಅಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಗಂಗಕ್ಕ ಎನ್ನುವಂಥ ಅವ್ರ ಬಗ್ಗೆ ನಾನು ಭಾಳಷ್ಟು ಕೇಳಿದ್ದೀನಿ. ಬಟ್ ಆಕೆ ಹೆಣ್ಣುಮಗಳು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಂದು ಪಬ್ಲಿಸಿಟಿಗೋಸ್ಕರ ತಗೊಳ್ತಾ ಇರಬಹುದು, ಅಥವಾ ಒಂದು ರೀತಿಯಲ್ಲಿ ಬೆಳವಣಿಗೆ ನಾನು ಕಾಣಬಹುದು, ಜನರಿಗೆ ಒಂದಷ್ಟು ಜನರಿಗೆ ಪರಿಚಯ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಕ್ಕ ಮಾಡುವಂತಹ ಅಂಗಭಂಗದ ಆಟಕ್ಕೆ ಇವತ್ತು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ವೇದಿಕೆ ಮೇಲೆ ಒಂದು ಸ್ವಲ್ಪ ಬ್ರೇಕ್ ಹಾಕಿದ್ದಾರೆ. ಅಂದರೆ ಅವಮಾನ ಮಾಡ್ಯಾರ. ಈ ಸರಿ ಅಗ್ನಿ ಪರೀಕ್ಷೆದೊಳಗೆ ಇವ್ರೇನು ಎಲ್ಲರನ್ನ ಇಂಥವ್ರನ್ನ ಕರ್ಕೊಂಡು ಅವಮಾನ ಮಾಡ್ಬೇಕಂತೇಳಿ ಅವ್ರನ್ನ ಸೆಲೆಕ್ಷನ್ ಮಾಡ್ಯಾರು, ಇಲ್ಲ ಅವರಿಂದ ಇವರು TRP ಎಬ್ಬಿಸ್ಬೇಕಂತ ಸೆಲೆಕ್ಷನ್ ಮಾಡ್ಯಾರು, ಇಲ್ಲ ಒಟ್ಟಾರೆಯಾಗಿ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗಕತ್ತಿದೆ ನೀವು ನೋಡಲೇಬೇಕು, ಇದು ಹಿಂಗಿರ್ತದ, ಬಹಳ ಭರ್ಜರಿಯಾಗಿ ತೋರಿಸ್ತೀವಂತ ಹೇಳುವುದಕ್ಕೆ ಹೊಂಟಾರು, ಇಲ್ಲ TRP ಗಿಲ್ಲಿ ಬಾಸ್ಗಿಂತ ಡಬಲ್ ಮಾಡಕ್ಕೆ ಹೊಂಟಾರು, ಒಟ್ಟು ಗೊತ್ತಿಲ್ಲ. ಒಟ್ಟಾರೆ ಅಗ್ನಿ ಪರೀಕ್ಷೆ ಪ್ರೋಮೋಗಳೇ ಧೂಳು ಎದ್ದಕತ್ಬಿಟ್ಟವ. ಇನ್ನು ಬಿಗ್ ಬಾಸ್ ಹೆಂಗಿರ್ತದ ಅನ್ನೋವಂಥದ್ದು ದೊಡ್ಡದು. ಈ ಬಿಗ್ ಬಾಸ್ನೊಳಗೆ ಯಾರ್ಯಾರು ಬರ್ತಾರ, ಹೆಂಗೆ ಇರ್ತಾರ ಅನ್ನೋದಕ್ಕಿಂತ ಅಗ್ನಿ ಪರೀಕ್ಷೆನೇ ಭಾಳ ದೊಡ್ಡ ಮಟ್ಟಿಗೆ ಹೈಲೈಟ್ ಮಾಡಿ ತೋರ್ಸಕ್ಕೆ ಹಚ್ಚಿ ಬಿಟ್ರಿ. ಒಟ್ಟಾರೆ ಎತ್ತಿ ನೋಡಿ ಈಗ ಪಟ ಎದ್ದು ಬಿಡ್ತಿ. ಈಗ ಕಲರ್ಸ್ ಕನ್ನಡದ TRP ಪಟ ಎದ್ದು ಬಿಡ್ತಿ. ಯಾಕಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯೊಳಗೆ ಬರೋರು ಎಂತಾರಲ್ಲೋ ಇವ್ರು ಅಗ್ನಿ ಪರೀಕ್ಷೆ ಒಳಗನೆ TRP ಎಬ್ಸಾಕತ್ತಿ ಬಿಟ್ಟಾರ. ಎಲ್ಲ ವಿಡಿಯೋಗಳು ಮಿಲಿಯನ್ ಗಟ್ಲೆ ಓಡಾಕತ್ತಿ ಬಿಟ್ಟವ, ಲಕ್ಷ ಗಟ್ಲೆ ಲೈಕ್ ಬರಾಕತ್ತಿ ಬಿಟ್ಟವ. ಏನು ಹೊಡೆದ್ರಲ್ಲ ಚಾನ್ಸ್ ಕಲರ್ಸ್ ಕನ್ನಡದ ಗಿಲಿ ಹೊಡ್ರಿ ಅವ್ನು ಇರ್ಲೇ ಒಟ್ಟ ಮನೋರಂಜನೆ ತೋರಿಸ್ಬೇಕಂತ ಹೊಂಟಿರಿ. ಬಟ್ ಇಂಥವ್ರಿಗೆ ಅವಮಾನ ಮಾಡುವುದಕ್ಕಾಗಿಯೇ ಸೆಲೆಕ್ಷನ್ ಮಾಡ್ಕೊಂಡ್ರ ಅನ್ನೋದು ಹೇಳಕ್ ಬರಲ್ಲ. ಅದಾದ ನಂತರ ನೀವು TRP ಸಂಬಂಧನೇ ಮಾಡ್ಕೊಂಡ್ರ ಅಂತ ಮಾತನ್ನ ಕನ್ಫರ್ಮೇಷನ್ ಹೇಳ್ತಾನೆ. ಅದರ ಜೊತೆಗೆ ಇದೇನು ಸುಮ್ಮನೆ ಪ್ರೋಮೋದೊಳಗೆ ಭಂಗ ಮಾಡಕಚ್ಚಿರಿ, ನೀವು ಗಂಗಕ್ಕರಂಗೆ ಭಂಗ ಮಾಡಕಚ್ಚಿರು, ಇಲ್ಲ ಕರೆ ಅಂದ್ರೆ ಅವ್ರನ್ನ ಅವಮಾನ ಮಾಡಕಚ್ಚಿರಿ, ಹೇಳಕ್ ಬರಲ್ಲ. ನೀವು ಎಲ್ಲೇದೋ ಶಾರ್ಟ್ ತಗೊಂಡೋಗಿ ಎಲ್ಲೋ ಕಟ್ ಮಾಡಿ ಎಲ್ಲೋ ಪ್ರೋಮೋ ಬಿಟ್ಬಿಟ್ಟಿರ್ತೀರಿ. ನೀವು ಅದ್ರೊಳಗೆ ನೋಡಿದ್ಮೇಲೆ ಏನೋ ಠಿಂಗಿರಂಗಿಲ್ಲ. ಅದ್ರೊಳಗೆ ನಾವು ಎಷ್ಟೋ ಸಾರಿ ನೋಡಿವಿ, ಪಾಗಲ್ಲ ಆಗಿವಿ. ಅದಕ್ಕೆ ನಿಮ್ಗೆ ಹೇಳಕತ್ತೀನಿ. ಮತ್ತು ಅವನು ಹೇಳಕ್ ಬರಂಗಿಲ್ಲ. ನೀವು ಮಂಜುನು ಕರ್ಕೊಂಡ್ಬಿಟ್ರಿ, ಅದ್ರಾಗ ಆಸ್ಪತ್ರೆ ಒಳಗೆ ಬೇರೆ ಬಿದ್ದಾನಂತ ಮತ್ತೆ ಕರ್ಕೊಂಬಂದಿರ್ಲಬಾರ್ಲಿಯಪ್ಪ, ಜೀವಗಿತ್ತು ಸಾತಿಗಿತ್ತು ಓದಿ ಇಂದ ನಮ್ಮ ಮೇಲೆ ಕೇಸ್ ಮಾಡಿಟ್ಟಾರ ಜನ. ಇಲ್ಲಿಗೆ ನಾವು ನಿನಗೇನೋ ಬೈದೀವಿ ಅಂತೇಳಿ ಇಡೀ ಕರ್ನಾಟಕ ತುಂಬ ನಮ್ಮ ನುಗುಳಾಕತ್ತಾರೆ. ಒರೆಸ್ಕೊಳಕ್ಕೆ ದಸ್ತಿ ಇಲ್ದಂಗೆ ಆಗ್ಯದ ನಮ್ಮ ಹತ್ರ. ಮತ್ತು ನೀ ಏನಾರ ಸತ್ತು ಹೋದ್ಯಪ್ಪ ನಮ್ಮ ಜೀವಕ್ಕೆ ಮೂಲ, ನಿಮ್ಮ ಮೌನ ಬಂದ್ಬಿಡು ಹೋಗಿ ಎತ್ತಾಗ ಹಾಳಾಗಿ ಹೋಗಿ ಹೆಂಗಾರ ಮಾಡಿ ಬಿಗ್ ಬಾಸ್ ಮನೊಳಗೆ ಸೇರಿಸಿ ಬಿಡ್ತಾರೋ. ಹೇಳಕ್ಕೆ ಬರಂಗಿಲ್ಲ ನೀವು. ಯಾಕಪ್ಪ ಅಂದ್ರೆ ನೀವು ಏನೇನು ಮಾಡಿರೋದನ್ನೆಲ್ಲ ಭಾಳ ಗಮನಿಸ್ತಿರ್ತೀವಿ ನಾವು. ಪ್ರೋಮೋದೊಳಗೆ ದೊಡ್ಡ ಮಟ್ಟಿಗೆ ಹಾಕಿರ್ತೀರಿ, ಹಂಗಾತದ ಹಿಂಗಾತದ, ಈಗ ಚಳಿ ಬಿಡಿಸಿಬಿಡ್ತಾರೆ ಕಿಚ್ಚ ಸುದೀಪ್ ಅವ್ರು, ಇವರಿಗೆ ಅಶ್ವಿನಿ ಅವರಿಗೆ ಹಂಗಾತದ ಹಿಂಗಾತದ ಭಾಳ ನೋಡಿಬಿಟ್ಟಿವಿ ಇಂಥ ಪ್ರೋಮೋಗಳು. ಅದಾದ ನಂತರ ಯಾವುದೋ ಡೈಲಾಗ್ ಹೋಗಿ ಯಾವುದಕ್ಕೋ ಸೇರಿಸಿ ಅದನ್ನು ಕಟ್ ಮಾಡಿ ನಮ್ಮ ಮುಂದೆ ಫಿಟ್ ಮಾಡಿ ಅದನ್ನು ತೊಗೊಂಬಾಡೋ ಪಿಕ್ಚರ್ ರೇಖತ್ ಬರ್ತಾರೆ ನಮ್ಮ ಮುಂದೆ ಹಾಕಿರ್ತೀರಿ. ಎಲ್ಲ ಡೌಗಳು ಜಗ್ಗಿ ನೋಡಿಬಿಟ್ಟಿವಿ ನೀವು. ಹಾಗಾಗಿ ಯಾವುದನ್ನು ನಂಬೋ ಪರಿಸ್ಥಿತಿ ಒಳಗೆ ನಾವಿಲ್ಲ. ಸೊ ಹಂಗಾಗಿ ಇದು ಗಂಗಕ್ಕಂದು ಕೂಡ ನಂಬಕ್ಕೆ ಪರಿಸ್ಥಿತಿಗಿಲ್ಲ. ಗಂಗಕ್ಕ ಮಾಡ್ದಂಗೆ ನೀವು ಬಂಗಕ್ಕನವ್ರು ಭಾಳ ಇದ್ರಿ. ನೀವು ಸಂಗೀತ ಶೃಂಗೇರಿ ಅವರೇ ಮತ್ತು ವಿನಯ್ ಅವರೇ, ಏನು ಚಂದನ್ ಶೆಟ್ಟಿ ಜಡನ ಏನಿಲ್ಲ ಅದ್ರಾಗ. ಒಟ್ಟು ನಿಮ್ಮದು ಇಬ್ಬರದ ನಡೆದು ಬಿಡ್ತಲ್ಲ ಎಲ್ಲ ಪ್ರೋಮೋದೊಳಗೆ. ಬರೀ ನೀವು ಹೇಳಿಬಿಟ್ರೆ ನಿಮಗೆ. ಯಾಕಪ್ಪ ನೀವು ಗೆದ್ದಿಲ್ಲ, ಅವಾಗ ಗೆದ್ದೋರ್ದು ಇರ್ಬೇಕು ಮೇನ್ ಹವಾ ಅಲ್ಲಿ. ಚಂದನ್ ಶೆಟ್ಟಿ ಗೆದ್ದಾನ ಬಿಗ್ ಬಾಸ್, ಶ್ರುತಿ ಅವ್ರು ಗೆದ್ದಾರ, ಅವ್ರದ್ದಿಲ್ಲ. ನೀವು ಎಲ್ಲಿ 3ನೇ ಸ್ಥಾನ 2ನೇ ಸ್ಥಾನ 4ನೇ ಸ್ಥಾನ ತೊಗೊಂಡಿರಿ, ನಿಮ್ಮದ ದೊಡ್ಡ ಡ್ರಾವ್ ಆಗಿಬಿಡುತ್ತೆ. ಏನು ಗೆದ್ದೀವಿ ಅನ್ನೋ ರೇಂಜಿಗೆ ಬಿಗ್ ಬಾಸ್ಗೆ ಹೋಗಿ ನಮ್ಮಂಗೆ ಯಾರೋ ಸಾಧನೆ ಮಾಡಿಲ್ಲ, ನಮ್ಮಂಗೆ ಯಾರೋ ನೀವು ಕಪ್ಪೆತ್ತಿಲ್ಲ. ಯಾವ ಸಂಗೀತ ಶೃಂಗೇರಿ ನೀ ಮಾಡಿದ್ದೇ 3ನೇ ಸ್ಥಾನಕ್ಕೆ ಬಂದು ಆ ಕಾರ್ತಿಕ್ನ ಜೊತೆಗೆ ಬಂದ ನೀನು ಹೋರಾಟ ಮಾಡಿದ ಚಲೋ ಹೊತ್ತು, ನಮಗೆ ಅದ್ರ ಬಗ್ಗೆ ಅಭಿಮಾನ ಅದ. ವಿನಯ್ ಅವರು ನೀವು ಬರೀ ಜಗಳ ಮಾಡಿರಿ, ನಿಮ್ಮ ಬಗ್ಗೆ ಗೊತ್ತದ. ಅದೇ ಸಂಗೀತ ಶೃಂಗೇರಿ ನಿಮ್ಮನ್ನ ಹಾಕಿ ಗುಮ್ಮೇರಮ್ಮ ನಮ್ಗೆ ಗೊತ್ತದ. ಆದ್ರೆ ಇದ್ರೊಳಗೆ ರೇಂಜ್ ತೋರ್ಸಕಚ್ಚರಿ. ಯಾಕಪ್ಪ ಇದು ಏನು ಬಿಗ್ ಬಾಸ್ ಅವ್ರು ನಿಮ್ಗೆ ಹೇಳಿ ಕಳಿಸಿಬಿಟ್ಟಾರ, ನೀವು ಹಿಂಗೆ ಮಾಡ್ರಿ TRP ಎಬ್ಬಿಸಿಬಿಡಮ್ಮ ಅಂತೇಳಿ. ಅದೇನೋ ಒಟ್ಟಾರೆ ಗೊತ್ತಿಲ್ಲ. ನೀವು ಕೂಡ ಭಾಳ ಭಂಗ ಮಾಡ್ತೀರಿ. ಗಂಗಕ್ಕ ನಿಮ್ಮನ್ನ ಒಂದದ್ರಾಗ ಇಡ್ಬೇಕು, ನಿಮ್ಮನ್ನ ಒಂದೇ ಪ್ಲಾಟ್ಫಾರ್ಮ್ನವ್ರು ನೀವು ಕೂಡ ಭಾಳ ಭಂಗ ಮಾಡ್ತೀರಿ, ನಮಗೆ ಗೊತ್ತದ. ಗಂಗಕ್ಕನ ಜೊತೆಗೆ ನಿಮ್ಮದು ಬಂಗಕ್ಕನ ಅಂತ ಕರಿಬೇಕು ನಿಮ್ಮನ್ನ. ಅವ್ರು ಭಂಗ ಮಾಡಕತ್ತೀರ ಅಂತ ನೀವು ಭಂಗ ಮಾಡಕತ್ತಿರು. ಇಲ್ಲ ಪ್ರೋಮೋದೊಳಗೆ ನಮ್ಗೆ ಹಂಗೆ ಸೋರಿಸಿ ನಾಳೆಗೆ ಮತ್ತೆ ಗಂಗಕ್ಕನ ಸೇರಿಸ್ಕೋತಿರು, ಇಲ್ಲ ಮಂಜುನ ಸೇರಿಸ್ಕೋತಿರಿ, ಹೇಳಕ್ಕೆ ಬರಲ್ಲ. ನೀವು ನಮ್ಮದೇನು ಆ ಪಾಪ ಸರ್ಟಿಫಿಕೇಟ್ ಅರ್ದನಲ್ಲ, ಪ್ರಮಾಣ ಪತ್ರ ಇರೋದು ಆ ವ್ಯಕ್ತಿನ ತೋರಿಸ್ರಿ. ಯಾಕಪ್ಪ ಆತ ಸಾಮಾನ್ಯ ವ್ಯಕ್ತಿಗಳು ಕೋಟದೊಳಗೆ ಬರಂಗಿಲ್ಲ. ಆತ ಸಾಧನೆ ಮಾಡಿರುವಂಥ ಕೋಟದೊಳಗನೆ ಬರ್ತಾನೆ. ಆತನ ಡೈರೆಕ್ಟ್ ಬಿಗ್ ಬಾಸಿಗೆ ಕಳಿಸ್ರಿ.
ಅದ ನಂತರ ತಲೆ ಬೋಳಿಸ್ಕೊಂಡಲ್ಲ ಅವ್ನು ಏನು ವಿಚಾರ ತಿಳ್ಕೋರಿ, ಅವನ ಹತ್ರ ಏನು ಪ್ರತಿಭೆ ಐತಿ, ಪಾಪ ನಿಮ್ಮ ಸಂಬಂಧ ತಲೆ ಮೀಸಿ ಅರ್ಧ ಬೋಳಿಸ್ಕೊಂಡು ಎಂಥ ಚಂದ ಕಾಣಕತ್ತಿದ್ದ ಅವನು ತೊಗೊಂಡೋಗಿ ಅರ್ಧಂಬರ್ಧ ಮಾಡಿಟ್ಟು ಹಾಳು ಮಾಡಿಬಿಟ್ಟಿರಿ. ಸೊ ಹಂಗಾಗಿ ಅವನ್ನೂ ಒಂದು ಅವಕಾಶ ಕೊಡ್ರಿ, ಬೇಕಾದ್ರೆ ಅವಕಾಶ ಕೊಟ್ಟು ಒಂದು ವಾರಕ್ಕೆ ಹೋಗಿರಿ, ನಾವು ಬೇಡ ಅಂಬೋದಿಲ್ಲ. ಒಟ್ಟು ಪಾಪ ಕನಕರಣೆನ ತೋರಿಸ್ರಿ. ಏನು ಮಾಡಕತ್ತೀರ ನನಗಂತ ಅರ್ಥ ಆಗಲ್ತು, ನಿಮ್ಮ ವಿಚಾರಗಳೇ ನಮಗೆ ಒಂದೊಂದ್ಸರಿ ಅರ್ಥ ಆಗಂಗಿಲ್ಲ. ಸೊ ಹಂಗಾಗಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತೂ ಧೂಳು ಎಬಸಕತ್ತೀರಿ. ಅದು ನಿಮ್ಮ TRP ಸಂಬಂಧ ಒಂದು. ಇನ್ನೊಂದು, ಇಂಥವ್ರಿಗೆ ಅವಮಾನ ಮಾಡಬೇಕು, ಇಂಥವ್ರಿಗೆ ಪಾಠ ಕಲಿಸ್ಬೇಕಂದ್ರೆ ಒಳ್ಳೇದು. ಬಟ್ ಅವ್ರನ್ನ ನೀವು ಒಳ್ಳೆ ಕರ್ಕೊಂಬರ, ವೇದಿಕೆ ಮೇಲೇ ಕರೆಸಬೇಡ. ನೀವು ಆ್ಯಕ್ಚುಲಿ ವೇದಿಕೆ ಮೇಲೆ ಕರೆಸಿದ್ದು ಅವಮಾನ ಮಾಡಿದ್ದು ಒಳ್ಳೇದು. ಇನ್ನೊಂದು ಆ ರೀತಿ ಮಾಡೋಕೆ ಹೋಗಲ್ಲ. ಬಟ್ ನೀವು ಭಂಗ ಮಾಡಕ್ಕೆ ಹೋಗ್ಬಾಡ್ರಿ. ಆ ವಿಚಾರದೊಳಗೆ ಮತ್ತೆ ಒಳ್ಳೆ ಕರ್ಕೊಂಬನ್ನೆ ಅಥವಾ ವೈಟ್ ಕಾರ್ಡ್ ಎಂಟ್ರಿ ಮುಖಾಂತರ ಕೊಟ್ಟನೆ ನೀವು ಹೇಳಕ್ಕೆ ಬರಂಗಿಲ್ಲ. ನೀವು ಹೆಂಗೆ ಟರ್ನ್ ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಯಾಕಪ್ಪ ನಿಮ್ಮ ಪ್ರಕಾರ ನಡೀತೈತೆ ಅದು. ಅದೇನು ಬಿಗ್ ಬಾಸ್ ಯಾರ ಪ್ರಕಾರ ನಡೆಯಂಗಿಲ್ಲ, ನಿಮ್ಮ ಪ್ರಕಾರ ನಡೀತದೆ. ನಮ್ಗೆ ಗೊತ್ತದ, ನಾವೇ ಸೋಳೆ ಮಕ್ಕಳಲ್ಲ, ನಮಗೂ ಎಲ್ಲ ಅರ್ಥ ಆಗ್ತದೆ. ಆದರೆ ಏನಪ್ಪ ಅಂದ್ರೆ ಮನೋರಂಜನೆ ನೀಡ್ತೀರಿ, ಅದರೊಳಗೆ ಒಂದಷ್ಟು ಅಭಿಮಾನಿಗಳಾಗ್ತೀವಿ, ಒಂದು ಸ್ವಲ್ಪ ವಿಚಾರಗಳು ಗೊತ್ತಾಗ್ತವೆ ಅಂತ ನೋಡ್ತೀವಿ, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಆದ್ರೆ ನೀವು ಈ ಭಂಗತನ ಮಾಡಬಾರ್ರಿ. ಒಂಚೂರು ಅಂಗಭಂಗ ನೀವು ಮಾಡೋದು ಒಂದು ಸ್ವಲ್ಪ ಕಡಿಮೆ ಮಾಡಿರಿ. ಅವಾಗ ಇಂಥ ಬಂಗಕ್ಕನವ್ರಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳ್ರಿ. ಫುಲ್ಲು ಶಾಕ್, ಫುಲ್ಲು ರಾಕ್ ನೋಡಿ. ನಾನು ಸಂಗೀತ ಶೃಂಗೇರಿ ನೀವು ಯಾವಾಗಲೂ ಫುಲ್ಲು ರಾಕಿನೊಳಗೆ ಇರ್ತಾರೆ, ನಿಮ್ಮ ಬಗ್ಗೆ ಅಭಿಮಾನ ಬೇರೆ ಪ್ರಶ್ನೆ ಇಲ್ಲ. ಆದರೆ ಕಾರ್ತಿಕ್ನ ವಿಚಾರದೊಳಗೆ ಆ ರೀತಿ ಮಾಡಬಾರ್ದಾಗಿತ್ತು. ಆ ಸ್ನೇಹ ಭಾಳ ಗಟ್ಟಿಯಾಗಿತ್ತು ನಿಮ್ಮದು. ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ನ್ಯಾಯಯುತವಾಗಿ ನ್ಯಾಯ ಕೊಡ್ರಿ. ನಿಮಗೆ ಕೊಡೋದಾಗಲ್ಲ, ಬಿಟ್ಬಿಡ್ರಿ ಓಲತ್ತಾಗ. ಅವರಿಬ್ಬರು ಮಾತಾಡ್ತಾರೆ, ಚಂದನ್ ಶೆಟ್ಟಿ ಶ್ರುತಿ ಅವರು ಮಾತಾಡ್ತಾರೆ. ಅವ್ರು ಜಡ್ಜ್ ಅದರ ಅನ್ನೋದು ಗೊತ್ತಾಗೋಲ್ತು ನಮಗೆ. ಬರೀ ನೀವೇ ಜಡ್ಜ್ ಅದ್ರ ಅನ್ನೋದು ಗೊತ್ತಾಗತ್ತೆ ಬಿಡ್ದು. ಅಷ್ಟರ ಮಟ್ಟಿಗೆ ನಿಮ್ಮದೇ ಬರಕತ್ತ ಪ್ರೋಮೋ. ಸೊ ಹಂಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡಿ ಅವ್ರಿಗೂ ಒಂದು ಸ್ವಲ್ಪ ಅವಕಾಶ ಕೊಡ್ರಿ ಮಾತಾಡೋಕೆ. ಬರೀ ನಿಮ್ಮದೇ ಆಗಿಬಿಡುತ್ತೆ. ಆತ ಬರೀ ಹಿಂಗೆ ಮಾಡ್ತಾನೆ, ನೀನು ಹಂಗೆ ಮಾಡಿ ಹಿಂಗೆ ಮಾಡಿ ಸರ್ಟಿಫಿಕೇಟ್ ಅವ್ರಿ, ಹಂಗೆ ಮಾಡಿ ನಿಮ್ಮ ಮಗಳು ನೋಡಿಲ್ಲ. ನಿಮ್ಮ ಅವ್ರ ಮಗಳ ವಿಚಾರಕ್ಕೆ ಯಾಕೆ ಹೋಗಿರಿ? ಗಂಗಕ್ಕನ ಮಗಳ ವಿಚಾರಕ್ಕೆ ಹೋಗ್ಬೇಡ್ರಿ. ಅಕ್ಕಿ ಬಂದಾಳ, ಆಕಿನ ವಿಚಾರ ಅಷ್ಟೇ ಮಾತಾಡ್ರಿ. ಭಾಳ ದೊಡ್ಡ ಶಾಣ್ಯಾರ ಅವಾಡ್ರಿ, ನಿಮ್ಮ ಬಗ್ಗೆ ಗೊತ್ತತ್ತು ನಮಗೆ. ಆ ಬಿಗ್ ಬಾಸ್ ನಡೆಸಿರೋದೇ ಕಿಚ್ಚ ಸುದೀಪ್ ಅವರಿಂದ. ಅವರೊಬ್ಬರಿಲ್ಲಪ್ಪ ನೀ ಬಿಗ್ ಬಾಸ್ ನಡೆಯಂಗಿಲ್ಲ, ಯಾವ್ದು ನಡೆಯಂಗಿಲ್ಲ. ಅಲ್ಲಿ ಯಾವನ ಬರಕೋತ ಅದನ್ನೆಲ್ಲ ತೆರೆ ಕಿಡಿಸಕ್ಕೆ ಹೋಗಿರ. ನೀವು ಎಲ್ಲ ತೆರೆ ಔಟ್ ಆಗಿದೆ ನಿಮ್ಗೆ, ನನಗೂ ಸೇರಿಸಿ. ಹಂಗಾಗಿ ಕಿಚ್ಚ ಸುದೀಪ್ ಅವರೋದ್ರಿಂದ ಆ ಒಂದು ಬಿಗ್ ಬಾಸ್ ಘನತೆ ಐತೆ, ಗೌರವ ಐತೆ. ಅವರೊಬ್ಬರು ಬಿಟ್ಬಿಟ್ರೆ ಎಲ್ಲ ಜಗಳ ಆಗ್ಬಿಡ್ತೈತೆ. ಇರ್ತಾವೆ ಇಂಥ ಹುಚ್ಚುಚ್ಚು ಮಾಡೋದು ಜಗ್ಗಿರ್ತಾವೆ. ಅವ್ರು ಹುಚ್ಚುಚ್ಚು ಮಾಡೋರು ಪಾಠ ಕಲಿಸ್ರಿ. ನೀವು ಹುಚ್ಚುಚ್ಚು ಮಾಡೋದು ಸ್ವಲ್ಪ ಮೊದಲು ಬಿಡ್ರಿ. ಆಮೇಲೆ ಅಂಗಭಂಗ ಮಾಡೋದು ನೀವು ಕೂಡ ಒಂದು ಸ್ವಲ್ಪ ಕಡಿಮೆ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸಕತ್ತೀನಿ. ಧನ್ಯವಾದಗಳು.